Good evening, my dear student. Myself, Soumya Hegde. Today we are discussing about chemical kinetics. This is Sankalp Learning Solution. Today we are discussing another subtopic in chemical kinetics, that is zero order reaction. Okay, zero order reaction ಅನ್ನು ನಾವು ಈ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಅದು ಏನು ಅಂತ ನೋಡೋಣ. ಸೊ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಏನ್ ಹೇಳುತ್ತೆ? dr by dt is equal to k into ax, a raised to x, b raised to y. So integrate the differential equation to give relationship between directly measured and experimental data. ಅಂದ್ರೆ ನಾನು ಡೈರೆಕ್ಟ್ಲಿ ಮೆಷರ್ ಮಾಡಿರುವಂತಹ ಡೇಟಾ ಮತ್ತೆ ಎಕ್ಸ್ಪೆರಿಮೆಂಟಲಿ ನಾನೇನು ಡಿಟರ್ಮೈನ್ ಮಾಡ್ತೀನಿ ಅದೆರಡನ್ನ ನಾನು ಮ್ಯಾಚ್ ಮಾಡಕ್ಕೆ ನಾನು ಇದನ್ನ ಇಂಟಿಗ್ರೇಟ್ ಮಾಡ್ತೀನಿ. ದಟ್ ಈಸ್ ಏನಾಗಿರುತ್ತೆ, ಕಾನ್ಸಂಟ್ರೇಷನ್ ಅಟ್ ಡಿಫ್ರೆಂಟ್ ಟೈಮ್ಸ್ ಅಂಡ್ ರೇಟ್ಸ್ ಅಲ್ವಾ. ಬೇರೆ ಬೇರೆ ಟೈಮ್ ಮತ್ತೆ ರೇಟ್ ಅನ್ನ ನೋಡ್ಕೊಂಡು ನಾನು ಏನ್ ಮಾಡ್ತೀನಿ, ಆ ಒಂದು ಏನ್ ರಿಯಾಕ್ಷನ್ ಇದೆ ಅದರ ರೇಟ್ ಕಾನ್ಸ್ಟೆಂಟ್ ಏನು, ಯಾವ ಆರ್ಡರಿನ ರಿಯಾಕ್ಷನ್ ಅದು ಅನ್ನೋದನ್ನ ಡಿಫೈನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಝೀರೋ ಆರ್ಡರ್ ರಿಯಾಕ್ಷನ್ ಒಂದೊಂದೇ ಸ್ಟೆಪ್ ಆಗಿ ನಾವು ನೋಡ್ಕೊಂಡು ಬರೋಣ. ಸೊ ಇಲ್ಲಿ ರೇಟ್ ಇಸ್ ಈಕ್ವಲ್ ಟು ಆಸ್ ವಿ ನೋ ಮೈನಸ್ ಡಿ ಆರ್ ಬೈ ಡಿ ಟಿ. ಯಾಕೆ ಮೈನಸ್ ಡಿ ಆರ್ ಬೈ ಡಿ ಟಿ? ರಿಯಾಕ್ಟೆಂಟ್ ಯಾವತ್ತು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುವಾಗ ರಿಯಾಕ್ಟೆಂಟ್ ಡಿಕ್ರೀಸ್ ಆಗುತ್ತೆ, ಪ್ರಾಡಕ್ಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ದಟ್ಸ್ ವೈ ಇದನ್ನ ಮೈನಸ್ ಸೈನ್ ಇಂದ ಇಂಡಿಕೇಟ್ ಮಾಡ್ತೀವಿ. ದಟ್ ಈಸ್ ಕೆ ಇಸ್ ಈಕ್ವಲ್ ಟು ಆರ್ ನಾಟ್ ರೇಸ್ ಟು ಝೀರೋ, ದಟ್ ಈಸ್ ಕೆ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಸ್ಟೆಪ್ ಒನ್ ಏನ್ ಹೇಳುತ್ತೆ ಅಂತ ನೋಡೋಣ. ಸ್ಟೆಪ್ ಒನ್ ಹೇಳುತ್ತೆ ಎ ಪ್ರಾಡಕ್ಟ್ ಅನ್ನ ಕೊಡುತ್ತೆ. ಇಟ್ ಎಕ್ಸ್ಪ್ರೆಸ್ಡ್ ಆಸ್ ಮೈನಸ್ ಡಿ ಆರ್ ಬೈ ಡಿ ಟಿ, ದಟ್ ಈಸ್ ಕೆ ಇಸ್ ಕೆ ಇಂಟು ಎ ರೇಸ್ ಟು ಝೀರೋ. ರೇಸ್ ಟು ಝೀರೋ ಅಂತ ಯಾಕೆ ತಗೊಂಡು ಹೇಳಿ, ಇಲ್ಲಿ ಎರಡೂ ಕಡೆನೂ ನೀವು ಏನ್ ಮಾಡ್ತೀರಾ ಹೇಳಿ, ಝೀರೋವನ್ನ ಕನ್ಸಿಡರ್ ಮಾಡಿರ್ತೀರಾ. ಸೊ ಅದ್ರ ಸಮ್ ಆಫ್ ಪವರ್ ಏನಿರ್ಬೇಕು ಹೇಳಿ, ಝೀರೋ ಇರುತ್ತೆ ಝೀರೋ ಆರ್ಡರ್ ರಿಯಾಕ್ಷನ್ ಅಲ್ಲಿ. ಸಿನ್ಸ್ ಎ ಝೀರೋ ಇಸ್ ಈಕ್ವಲ್ಸ್ ಟು ಒನ್, ಸೊ ಡಿ ಆರ್ ಬೈ ಡಿ ಟಿ ಇಸ್ ಈಕ್ವಲ್ಸ್ ಟು ಕೆ. ಓಕೆ, ಸ್ಟೆಪ್ ಟು ಏನಂತೆ ಅಂತ ನೋಡೋಣ. ಸೊ ರೀಅರೇಂಜ್ ಡಿ ಆರ್ ಬೈ ಡಿ ಟಿ ಅಂತ ಇದೆ ನನ್ನ ಹತ್ರ. ಓಕೆ, ಇಸ್ ಈಕ್ವಲ್ಸ್ ಟು ಕೆ ಅಂತ ಇದ್ರೆ ಇದನ್ನ ರೀಅರೇಂಜ್ ಮಾಡಿ ಡಿ ಆರ್ ಇಸ್ ಈಕ್ವಲ್ಸ್ ಟು ಮೈನಸ್ ಕೆ ಇಂಟು ಡಿ ಟಿ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ ನಾನು. ಓಕೆ, ಸೊ ನಮಗೆ ಏನ್ ಬೇಕು, ಕಾನ್ಸಂಟ್ರೇಷನ್ ಮತ್ತೆ ಟೈಮ್ ಅನ್ನ ನಾವು ರೀಅರೇಂಜ್ ಮಾಡ್ಕೊಳ್ತೀವಿ. ಇಲ್ಲಿ ಸ್ಟೆಪ್ 3 ಏನ್ ಹೇಳುತ್ತೆ, ಇವು ಎರಡನ್ನು ಡಿ ಆರ್ ಅನ್ನ ಮತ್ತೆ ಡಿ ಟಿ ಎರಡನ್ನು ಇಂಟಿಗ್ರೇಷನ್ ಮಾಡಿ ಅಂತ. ಓಕೆ, ಸೊ ಇವೆರಡನ್ನ ಇಂಟಿಗ್ರೇಷನ್ ಮಾಡಿದಾಗ ಸೊ ನಂಗೆ ಏನ್ ಸಿಗುತ್ತೆ, ಡಿ ಆರ್ ಇಸ್ ಈಕ್ವಲ್ಸ್ ಟು ಮೈನಸ್ ಕೆ ಟಿ ಪ್ಲಸ್ ಸಿ, ವೇರ್ ಸಿ ಇಸ್ ದ ಕಾನ್ಸಂಟ್ರೇಷನ್ ಆಫ್ ಇಂಟಿಗ್ರೇಷನ್ ಆಗಿರುತ್ತೆ ಅಲ್ವಾ. ಸೊ ಸ್ಟೆಪ್ 5 ಅಂತ ಹೇಳುತ್ತೆ ಅಂತ ನೋಡೋಣ. ಸೊ ವೆನ್ ಆರ್ ಇಸ್ ಈಕ್ವಲ್ಸ್ ಟು ಆರ್ ನಾಟ್ ಅಂದ್ರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಆರ್ ನಾಟ್, ಟಿ ಇಸ್ ಈಕ್ವಲ್ಸ್ ಟು ಝೀರೋ, ಇನ್ನು ಶುರುನೇ ಆಗಿಲ್ಲ, ಅವಾಗ ಆರ್ ನಾಟ್ ಇಸ್ ಈಕ್ವಲ್ಸ್ ಟು ಮೈನಸ್ ಕೆ ಟಿ ಇಂಟು ಆರ್ ನಾಟ್ ಅಲ್ವಾ. ಸೊ ಇದು ಯಾವ ಫಾರ್ಮಲ್ ಇದೆ ಹೇಳಿ, ಇದು y ಇಸ್ ಈಕ್ವಲ್ಸ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಅಲ್ಲಿ ಇರುತ್ತೆ. ಸೊ ಕಾನ್ಸಂಟ್ರೇಷನ್ ಯಾವಾಗ ಡಿಕ್ರೀಸ್ ಆಗ್ತಾ ಬರುತ್ತಲ್ಲ, ರಿಯಾಕ್ಟೆಂಟಿನ ಕಾನ್ಸಂಟ್ರೇಷನ್ ವಿತ್ ಟೈಮ್ ಡಿಕ್ರೀಸ್ ಆಗ್ತಾ ಬರುತ್ತೆ ಅನ್ನೋದನ್ನ ಗ್ರಾಫ್ ಹೇಳುತ್ತೆ. ಓಕೆ, ಸೊ ಈ ಝೀರೋ ಆರ್ಡರ್ ರಿಯಾಕ್ಷನ್ ಹಾಗಾದ್ರೆ ಎಲ್ಲೆಲ್ಲಿ ಡೇ ಟು ಡೇ ಲೈಫ್ ಅಲ್ಲಿ ಏನಾಗ್ಬೇಕು, ಅಪ್ಲಿಕೇಬಲ್ ಆಗಿರ್ಬೇಕಲ್ವಾ. ಆ ಅಪ್ಲಿಕೇಶನ್ಗಳು ಯಾವ್ಯಾವುದು ಅಂತ ನೋಡೋಣ. ಸೊ ಝೀರೋ ಆರ್ಡರ್ ರಿಯಾಕ್ಷನ್ಸ್ ಎಕ್ಸಾಂಪಲ್ ಎನ್ಸೈಮ್ ಕೆಟಲೈಸ್ಡ್ ರಿಯಾಕ್ಷನ್. ಸೊ ಈ ಎನ್ಸೈಮ್ ಏನ್ ಮಾಡುತ್ತೆ, ಇಟ್ ಈಸ್ ಲೈಕ್ ಆ ಕೆಮಿಕಲ್ ಮೆಸೆಂಜರ್ ತರ ನಮ್ಗೆ ಅಲ್ವಾ. ಸೊ ಇಲ್ಲಿ ಏನಿರುತ್ತೆ, ಒಂದು ಎನ್ಸೈಮ್ ಇರುತ್ತೆ, ಇದು ಸಬ್ಸ್ಟ್ರೇಟ್. ಓಕೆ, ಈ ಸಬ್ಸ್ಟ್ರೇಟ್ ಏನ್ ಮಾಡುತ್ತೆ, ಇಲ್ಲಿ ಏನ್ ಎನ್ಸೈಮ್ ಒಂದು ಜಾಗನ ಏನ್ ಬಿಟ್ಕೊಂಡಿರುತ್ತಲ್ಲ, ಇಲ್ಲಿ ಬಂದು ಫಿಟ್ ಆಗುತ್ತೆ. ಇದನ್ನ ಆಕ್ಟಿವ್ ಸೈಟ್ ಅಂತ ಕರಿತೀವಿ ನಾವು. ಓಕೆ, ಈಗ ನನ್ಗೆ ಹೆಡ್ ಏಕ್ ಇದೆ ಅಂತ ಅನ್ಕೊಳ್ಳಿ. ಸೊ ನನ್ನ ಬ್ರೈನ್ ಏನ್ ಮಾಡ್ತಿದೆ, ನಂಗೆ ಹೆಡ್ ಏಕ್ ಇದೆ ಅನ್ನೋದನ್ನ ಮೆಸೇಜ್ ಮಾಡುತ್ತೆ. ಸೊ ನಾನೊಂದು ಮೆಡಿಸಿನ್ ಅನ್ನ ತಗೊಂಡೆ ಅಂತ ಅನ್ಕೊಳ್ಳಿ. ಓಕೆ, ನಾನೀಗ ಒಂದು ಡೋಲೋನ ತಗೊಂಡೆ. ಓಕೆ, ಸೊ ನನ್ನ ಎನ್ಸೈಮ್ ಅಲ್ಲಿ ಏನ್ ಆಕ್ಟಿವ್ ಸೈಟ್ ಇತ್ತಲ್ಲ, ಅದೇನು ಹೇಳ್ತಾ ಮೆಸೇಜ್ ಕಳಿಸ್ತಾನೆ ಇರುತ್ತೆ ಅಲ್ವಾ. ಸೊ ಏನಾಗುತ್ತೆ, ಈ ಸಬ್ಸ್ಟ್ರೇಟ್ ಅಂತ ನಾನೇನ್ ಕೆಮಿಕಲ್ ಅನ್ನ ಕೊಟ್ಟಿದ್ದೀನಲ್ಲ ಅದು ಮಿಮಿಕ್ ಮಾಡುತ್ತೆ.
ಸೊ ಏನ್ ಮಾಡುತ್ತೆ, ಈ ಖಾಲಿ ಜಾಗ ಆಕ್ಟಿವ್ ಸೈಟ್ ಅಲ್ಲಿ ಕೂತ್ಕೊಬಿಡುತ್ತೆ. ಸೊ ನನ್ನ ಬ್ರೈನ್ ಇಂದ ಬಾಡಿಗೆ ಹೋಗುವಂತ ಅಂದ್ರೆ ಮೆಸೇಜ್ ಏನ್ ಬರ್ತಿದ್ಯಲ್ಲ, ಈ ಪಾರ್ಟ್ ತಲೆನೋವಿದೆ, ಕಾಲ್ ನೋವಿದೆ, ಅದಕ್ಕೆ ಹೋಗೋದನ್ನ ಅದು ಸ್ಟಾಪ್ ಮಾಡ್ಬಿಡುತ್ತೆ. ಸೊ ನನಗೆ ಅದು ಹೀಲ್ ಆದಂಗ ಅನ್ಸುತ್ತೆ. ಓಕೆ, ಸೊ ಈ ತರ ಕಾಂಪ್ಲೆಕ್ಸ್ ಅನ್ನ ಮಾಡ್ತೀವಲ್ಲ, ಇದು ಝೀರೋ ಆರ್ಡರ್ ರಿಯಾಕ್ಷನ್ ಆಗಿರುತ್ತೆ. ಓಕೆ, ಇನ್ನೊಂದು ಕೆಟಾಲಿಟಿಕ್ ಡಿಕಂಪೋಸಿಷನ್ ಆಫ್ ಅಮೋನಿಯಾ. ಅಮೋನಿಯಾ ಮತ್ತೆ ಅಮೋನಿಯಾ ಏನಾಗುತ್ತೆ ಹೇಳಿ, ನೈಟ್ರೋಜನ್ ಹೈಡ್ರೋಜನ್ ಆಗಿ ಬ್ರೇಕ್ ಆಗುತ್ತೆ. ಅವಾಗ ಒಂದು ಕೆಟಲಿಸ್ಟ್ ಬೇಕು ನಮ್ಗೆ. ಆ ಕೆಟಲಿಸ್ಟ್ ಅನ್ನ ಯೂಸ್ ಮಾಡ್ಕೊಂಡು 500 ಇಂದ 900 ಡಿಗ್ರಿಯಲ್ಲಿ ಒಂದು ಎಂಡೋಥರ್ಮಿಕ್ ರಿಯಾಕ್ಷನ್, ಎಂಡೋ ಅಂದ್ರೆ ಏನ್ ಹೇಳಿ, ಹೀಟ್ ಅನ್ನ ಅಬ್ಸಾರ್ಬ್ ಮಾಡೋ ರಿಯಾಕ್ಷನ್. ಅದಕ್ಕೂ ಏನಾಗುತ್ತೆ, ಅದನ್ನು ಏನಂತ ಕರಿತೀವಿ ನಾವು, ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಇವೆರಡು ಏನಾಗಿರುತ್ತೆ, ಝೀರೋ ಆರ್ಡರ್ ರಿಯಾಕ್ಷನ್ ಎಕ್ಸಾಂಪಲ್ ಗಳಾಗಿದ್ದಾವೆ. ಓಕೆನಾ? ಥ್ಯಾಂಕ್ ಯು.